ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೂಪ ಕನ್ನಡತೆ. ಇದು ನನ್ನ ಕನ್ನಡತಿಯ ಕಥಾ ಸುಧಾ ಚಾನಲ್. ವಸಿಷ್ಠನ ಈ ಕತೆ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಬೇರೆಯವ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ ಆಯಿತಾ. ಮಾಂಗಲ್ಯದಿಂದ ನಂಟಾದರೂ ಭಾಗ 67. ನೋಡಿ, ಮಗು ಎತ್ತರದಿಂದ ಬಿದ್ದಿದ್ದರ ಪರಿಣಾಮ ತಲೆಗೆ ಏಟಾಗಿದೆ, ಜೊತೆಗೆ ಬ್ಲೀಡಿಂಗ್ ಆಗಿರೋದಕ್ಕೆ ಸಮಸ್ಯೆ ಇಲ್ಲ, ಆದರೆ ಹುಷಾರಾಗಿ ನೋಡ್ಕೊಳ್ಳಿ. ಮಗುಗೆ ಮೊದಲೇ ಜ್ವರ ಇತ್ತಲ್ಲ, ಸೊ ವೀಕ್ ಇದ್ದಾಳೆ. ಡ್ರಿಪ್ ಹಾಕಿದ್ದೀನಿ, ಆದಮೇಲೆ ಡಿಸ್ಚಾರ್ಜ್ ಮಾಡ್ತೀನಿ ಎಂದಾಗ ನಿಟ್ಟುಸಿರು ಬಿಟ್ಟವ. ಥ್ಯಾಂಕ್ ಯು ಡಾಕ್ಟರ್, ಬಟ್ ಸಿಟಿ ಸ್ಕ್ಯಾನ್ ಮಾಡಿಬಿಡಿ, ಏನಾದರೂ ತೊಂದರೆ ಆದರೆ ಎಂದ ಬೈಯದಿ. ತಲೆ ಅಂದರೆ ಚಿಕ್ಕದಲ್ಲವಲ್ಲ, ಆ ಥರ ಏನಿಲ್ಲ ಎಂದರು ಡಾಕ್ಟರ್ ಸಹಜವಾಗಿ. ನನ್ನ ಮಗಳ ವಿಷಯದಲ್ಲಿ ನಾನು ರಿಸ್ಕ್ ತಗೊಳ್ಳಲ್ಲ ಡಾಕ್ಟರ್, ಪ್ಲೀಸ್ ಎಂದು ಅವ ಬೇಡಿಕೊಂಡಾಗ ತಲೆ ಆಡಿಸಿ ಅವರು ಸ್ಕ್ಯಾನಿಂಗ್ಗೆ ತಯಾರಿ ಮಾಡಿಕೊಳ್ಳಲು ನಡೆದರೆ ಇವ ಮಗಳ ಬಳಿ ಓಡಿದ್ದ. ತನ್ನ ಜೊತೆ ಬೆಳಗ್ಗೆ ಆಟವಾಡಿದ್ದ ಮಗಳು ತಲೆಗೆ ಬಿಳಿಯ ಪಟ್ಟಿ ಕಟ್ಟಿಕೊಂಡು ಮಳಗಿದ್ದದ ನೋಡಿ ನೊಂದು ಹೋದವ ಅವಳ ಹಣೆಗೆ ತುಟಿ ಒತ್ತಿ, ಸಾರಿ ಮಗಳ, ಇನ್ನೆಂದು ಪಪ್ಪ ನಿನ್ನ ಬಿಟ್ಟು ಹೋಗಲ್ಲ ಎಂದು ಹಿಂತಿರುಗಲು ಕಣ್ತುಂಬಿಕೊಂಡು ನಿಂತಿದ್ದ ಮಡದಿಯ ನೋಡಿ ಕೆಕ್ಕರಿಸಿ ನಡೆದ. ಅವನ ತಿರಸ್ಕಾರದ ಜೊತೆ ಮಗಳ ಸ್ಥಿತಿ ನೆನೆದು ಕೊರಗುತ್ತಾ ಕುಳಿತಳು ನಿಧಿ. ನಿಧಿ, ಅವನು ಹಾಗೆ ಕೋಪಿಷ್ಟ, ನೀನು ವಿಶ್ರುತ್ನ ಕರೆದುಕೊಂಡು ಹೋಗು, ನಾನು ಇಲ್ಲೇ ಇರ್ತೀನಿ ಎಂದಳು ಮೈಥಿಲಿ ನಿಧಿಯ ಬಳಿ ಬಂದು. ಬೇಡ ಅತ್ತೆ, ಪರವಾಗಿಲ್ಲ, ನಾನು ಇರ್ತೀನಿ ಎಂದಳು ಸಾಪ್ಪಗೆ. ಅವಳ ಮುಖ ನೋಡಲಾಗದೆ ಅವಳ ಪಕ್ಕ ಕುಳಿತವರು ವಸಿ ಕೂಡ ಇಷ್ಟನಿಗಾಗಿ ನನಗೆ ಬೈದಿದ್ರು. ನಾನು ಒಮ್ಮೆ ಮೈ ಮರೆತು ಮಲಗಿಬಿಟ್ಟಿದ್ದೆ, ಆದರೆ ಅಂದು ಅನಾಹುತ ಹಾಗಿರಲಿಲ್ಲ, ಇಂದಾಗಿದೆ ಅಷ್ಟೆ. ಅಷ್ಟಕ್ಕೂ ಸಿರಿ ಹುಷಾರಿದ್ದಾಳೆ ಅಲ್ವಾ, ನೀನು ಹೋಗು. ಈಗ ಸದ್ಯಕ್ಕೆ ಅವಳಿಗೇನು ಹಾಲು ಕೊಡೋದಿಲ್ಲ ಅಲ್ವಾ, ವಾಮಿಟ್ ಮಾಡ್ಕೋತಿದ್ಲು, ನೀನು ರೆಸ್ಟ್ ಮಾಡ್ತಿರು ಎಂದು ಮೈಥಿಲಿ ಅವರ ಕೈ ಹಿಡಿದು, ಪರವಾಗಿಲ್ಲ ಅತ್ತೆ, ನೀನು ಹೋಗಿ, ನಾನು ಇಲ್ಲೇ ಇರ್ತೀನಿ ಎಂದಳು ಹಠ ಹಿಡಿದು. ತನಗೆ ಸುಸ್ತಾಗುತ್ತಿದ್ದರೂ ಅವ ಏನನ್ನುವನು ಎಂಬ ಭಯ ಅವರಿಗೆ. ಸರಿ ನಮ್ಮ, ಹುಷಾರು ಎಂದು ಆಯುಷ್ ಅವರ ಜೊತೆ ನಡೆದರು ಮೈಥಿಲಿ. ಮನೆಯಲ್ಲಿ ಯಾರೂ ಇರಲಿಲ್ವಲ್ಲ, ಸುಮನ ಅವರು ಸಹ ದೇವಸ್ಥಾನಕ್ಕೆಂದು ಹೋಗಿದ್ದವರು ಇನ್ನೂ ಬಂದಿರಲಿಲ್ಲ. ಮಲಗಿದ್ದ ಮಗಳ ತಲೆ ಸವರುತ್ತಾ ಅಲ್ಲೇ ಕುಳಿತಳು ನಿಧಿ. ಆಗಿದ್ದಾಗ ಅವರಿಗೆ ಉಸಿರಾಡುವುದು ಕಷ್ಟ ಆಗಿತ್ತು ಆಕೆಗೆ. ಮಗು ಮೆಲ್ಲಗೆ ಮಿಸುಕಾಡಿದಾಗ ಅದರ ಕೈ ಹಿಡಿದಳು. ತುಟಿ ಉಬ್ಬಿಸಿ ನೋಡಿತು ಮಗು ತನ್ನಮ್ಮನ. ಪಕ್ಕದಲ್ಲೇ ಇದ್ದರೂ ಬೀಳಲು ಬಿಟ್ಟಳಲ್ಲ, ಹಾಗಾಗಿ. ಏನು ಮಾಡ್ತಿದೀಯಾ ಇಲ್ಲಿ, ಹೋಗೋದು ತಾನೆ ಎಂದು ಗದರುತ್ತಾ ಬಂದ ವೈಭವ್ ತನ್ನ ಮಗಳಿಗೆ ಎಚ್ಚರ ಆಗಿದ್ದು ನೋಡಿ, ಸಾರಿ ಬಂಗಾರಿ, ಆಯ್ತಾ ಎಂದು ಅವಳ ಪುಟ್ಟ ಕೈಗಳಿಗೆ ಮುತ್ತಿಟ್ಟಿದ್ದ. ಸರ್, ಡ್ರಿಪ್ ಖಾಲಿ ಆಗಿದೆ, ನೀವು ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಬಹುದು ಎಂದರು ನರ್ಸ್ ಅವರ ನೋಡಲಾಗದೆ. ನಾನು ಸಿಟಿ ಸ್ಕ್ಯಾನ್ ಮಾಡೋಕೆ ಹೇಳಿದ್ದೆ ಎಂದ ಅವರತ್ತ ನೋಡಿ. ಹೌದಾ, ಡಾಕ್ಟರ್ ಆವಾಗಲೇ ಪಾಪುನ ಕರೆದುಕೊಂಡು ಹೋಗಿದ್ರು, ನೋಡ್ತೀನಿ ಎಂದು ಡಾಕ್ಟರ್ ಬಳಿ ಹೋದರು ನರ್ಸ್. ಈಗಲೇ ಉಳಿದಿದ್ದು ವೈಭವ್ ನಿಧಿ ಅಷ್ಟೇ. ಸಾರಿ ವೈಭವ್, ನನಗೆ ನಿದ್ದೆ ಹೇಗೆ ಬಂತು ಅಂತಾನೆ ಗೊತ್ತಾಗಲಿಲ್ಲ ಎಂದಳು ನಿಧಿ ಮೆಲ್ಲಗೆ. ಅವನ ತಿರಸ್ಕಾರ ಸಹಿಸಲಾಗದು ಅವಳಿಗೆ. ಹೇಗೆ ಬಂತು ಅಂದರೆ, ನೆಮ್ಮದಿ ಇದೆ ಅಲ್ವಾ, ಹೊಟ್ಟೆ ತುಂಬ ತಿಂತೀಯ ಅಲ್ವಾ, ಬರುತ್ತೆ ಎಂದ ಕೋಪದಿಂದಲೇ. ಅವನ ಮಾತಿಗೆ ನೋವಾಯಿತು ಅವಳಿಗೆ. ಸಾರಿ ವೈಭವ್, ಇನ್ಮುಂದೆ ಕೇರ್ಫುಲ್ ಆಗಿರ್ತೀನಿ, ದಿಂಬಿಟ್ಟು ಮಲ್ಗೋದು ಮರ್ತೆ ಎಂದಳು ಅವನ ಕೈ ಹಿಡಿದು. ಬೇಕಾಗಿಲ್ಲ, ನಿನ್ನ ಜೊತೆ ಮಲಗಿಸೋದೇ ಬೇಡ ಅವರನ್ನು ಎಂದ ಹೊರಟಾಗಿ. ಅಷ್ಟರಲ್ಲಿ ಡಾಕ್ಟರ್ ಬಂದಿದ್ದು ನೋಡಿ ಸುಮ್ಮನಾದ. ನೋಡಿ ವೈಭವ್, ನಾನು ಮೊದಲೇ ಹೇಳಿದಂತೆ ಏನೂ ತೊಂದರೆ ಇಲ್ಲ, ಫಸ್ಟ್ ಸ್ಕಿನ್ ಅಷ್ಟೇ ಓಪನ್ ಆಗಿದೆ, ಸೊ ಡೋಂಟ್ ವರಿ, ನೆಕ್ಸ್ಟ್ ಫ್ರೈಡೇ ಕರೆದುಕೊಂಡು ಬನ್ನಿ ಎಂದು ರಿಪೋರ್ಟ್ ಅವರ ಕೈಗಿಟ್ಟರು ಡಾಕ್ಟರ್. ತಲೆ ಆಡಿಸಿದವ ತನ್ನ ಮಗಳ ಎತ್ತಿಕೊಂಡ. ಮತ್ತೆ ಪಾಪು ಹುಷಾರು ಎಂದು ಕಳುಹಿಸಿದರು. ಮುದ್ದಾಗಿ ಟಾಟಾ ಮಾಡಿದ್ಲು ಸಿರಿ. ಇಬ್ಬರು ಬರುವ ವೇಳೆಗೆ ಮತ್ತೆ ಕಾರ್ ಕಳುಹಿಸಿದ್ರು ಮೈಥಿಲಿ. ಇಬ್ಬರು ಹತ್ತಿ ಕುಳಿತಿದ್ದ ಡ್ರೈವರ್ ಕಾರ್ ಚಲಾಯಿಸಿದ. ಮನೆ ತಲುಪಿದರೂ ಇಬ್ಬರ ನಡುವೆ ಮಾತಿಲ್ಲ. ಅವಳಿಗೂ ಬೇಸರವಾಗಿತ್ತು. ಎಲ್ಲಿ ತಾನು ಮಾತನಾಡಿದರೆ ತನ್ನನ್ನು ಮಾತಲ್ಲೇ ಕೊಲ್ಲುತ್ತಾನೆ ಎಂದು. ಏನಂದ್ರು ವೈಭವ್ ಡಾಕ್ಟರ್ ಎಂದರು ವಸಿಷ್ಠ. ಮನೆಗೆ ಬಂದ ಎಲ್ಲರಿಗೂ ವಿಷಯ ಮುಟ್ಟಿತ್ತು. ಸೂಕ್ಷ್ಮವಾಗಿ ಎಲ್ಲವ ವಿವರಿಸಿದ್ರು ಮೈಥಿಲಿ. ಏನೂ ತೊಂದರೆ ಇಲ್ಲ ಅಂತೆ ಡ್ಯಾಡ್ ಎಂದವ ಮಗಳ ನೋಡಲು ತ ತ ತಾ ಎಂದು ಕೈ ಬೀಸಿತು ವಸಿಷ್ಠ ಅವರ ಕಡೆಗೆ. ಅಯ್ಯೋ, ನನ್ನ ಮೊಮ್ಮಗಳು ಮೊದಲು ನನ್ನ ಕರೀತಿದ್ದಾಳೆ ಎಂದು ಖುಷಿಯಿಂದ ಅರಿಸಿದ ವಸಿಷ್ಠ ಮೊಮ್ಮಗಳ ಎತ್ತಿಕೊಂಡು ಅವಳ ಕೆನ್ನೆಗೆ ಮುತ್ತಿಟ್ಟು, ಇನ್ನೊಮ್ಮೆ ಹೇಳು ಸಿರಿ ಎಂದರು ಅವಳ ಕೆನ್ನೆಗೆ ಮತ್ತೆ ಮತ್ತೆ ಮುತ್ತಿಡುತ್ತಾ. ತ ತ ಪ ಪ ಎಂದಿತ್ತು ಈ ಬಾರಿ. ವೈಭವ್ ಕಣ್ಣುಗಳು ಖುಷಿಯಿಂದ ತುಂಬಿದ್ವು. ಅಜ್ಜಿಯನ್ನಮ್ಮ ಸಿರಿ ಎಂದು ಮೈಥಿಲಿ ಅವರು ಕೇಳಿಕೊಂಡಾಗ ತ ತ ಎಂದಿತ್ತು ಮತ್ತೆ. ಹುಸಿಕೋಪ ತೋರಿದರು ಮೈಥಿಲಿ. ಹೆತ್ತು ಹೊತ್ತು ಸಾಕೋರು ನಾವು, ಕರೆಯೋದು ಇವರ ಹೆಸರು ಮೊದಲು. ಇಷ್ಟ ಕೂಡ ಮೊದಲು ಪಪ್ಪ ಅಂದಿದ್ಲು, ಈಗ ಇವಳು. ನನ್ನ ಮೊಮ್ಮಗನ ಬಳಿ ನಾನು ನನ್ನ ಹೆಸರು ಕೇಳಿಸ್ಕೋತೀನಿ ಎಂದು ವಿಶ್ರಾಂತ ಪಡೆದರು ಮೈಥಿಲಿ. ನೋಡೋ ಮೊಮ್ಮಗನೇ, ಅಜ್ಜಿಯನ್ನು ಎಂದರು ಮುತ್ತಿಟ್ಟು. ಅ ಅ ಪ ಎಂದಿತ್ತು ಅದು ಕೋಪದಲ್ಲಿ ವಸಿಷ್ಠ ಅವರನ್ನು ಅವರ ಕೈಗಿಟ್ಟು
ನಾನು ಅಡುಗೆ ಮಾಡಬೇಕು ಎಂದು ನಡೆದರು ಮೈಥಿಲಿ. ಉಳಿದವರೆಲ್ಲ ನಗುತ್ತಾ ನಿಂತರು. ಇಲ್ಲಿ ಬಾರ ಮೊಮ್ಮಗನ ಎಂದು ವಿಶೇಷನ ಎತ್ತಿಕೊಂಡ ಸುಮನ ಅಜ್ಜಿಯನ್ನು ಎಂದಾಗ ಅವನು ಅವರ ಬಾಯೊಳಗೆ ಕೈ ತೂರಿಸಿ ತ ತ ಎಂದಾಗ ವಸಿಷ್ಠ ಅವರ ಸಂಭ್ರಮ ತಾರಕಕ್ಕೇರಿತ್ತು. ಈ ಖುಷಿಯ ಮಧ್ಯೆ ನಡೆದ ಅವಘಡ ಮರೆತ ವೈಭವ್ ಖುಷಿಯಾಗಿದ್ರೆ ನಿಧಿಗೆ ಸುಸ್ತಿತ್ತು. ವೈಭವ್ ಮಕ್ಕಳನ್ನ ಮಲಗಿಸಿ ಬಿಡಿ ಎಂದ ವಸಿಷ್ಠ ಅವರೇ ನುಡಿದಾಗ ತಲೆ ಆಡಿಸಿ ನಡೆದ. ಅತ್ತೆ, ನಾನೇನಾದರೂ ಹೆಲ್ಪ್ ಮಾಡಲಾ ಎಂದಳು ನಿಧಿ. ಮಗ ವಸಿಷ್ಠ ಅವರ ಕೈಯಲ್ಲಿದ್ದ. ಬೇಡಮ್ಮ, ಏನಾದರೂ ತಿಂತೀಯಾ ಎಂದಾಗ ತಲೆ ಆಡಿಸಿದವಳು, ಹೊಟ್ಟೆ ಹಸಿತಿತ್ತು ಅತ್ತೆ, ಆದರೆ ಮನಸ್ಸಿಲ್ಲ, ಮಲ್ಕೋತೀನಿ ಎಂದಳು ಮೆಲ್ಲಗೆ. ಅವಳ ಕೈ ಹಿಡಿದವರು, 2 ಮಕ್ಕಳಿಗೆ ಹಾಲು ಕುಡಿಸೋಳು ನೀನು, ಚೆನ್ನಾಗಿ ಊಟ ಮಾಡಬೇಕು, ಹೊಟ್ಟೆ ಹಸಿತಿದ್ದ ಹಾಗೆ ತಿನ್ನಬೇಕು. ನೋಡು, ಮೈ ಇನ್ನೂ ಸುಡ್ತಿದೆ, ಏನಾದರೂ ಮಾಡ್ಕೊಡ್ತೀನಿ, ತಿಂದು ನನ್ನ ರೂಮಲ್ಲಿ ಮಲ್ಕೋ, ಗುಂಡಣ್ಣ ಇದ್ದಾನಲ್ಲ ಮಕ್ಕಳನ್ನು ನೋಡ್ಕೋತಾನೆ ಎಂದಾಗ ತಲೆ ಆಡಿಸಿ ಅವರು ಕೊಟ್ಟಿದ್ದು ತಿಂದು ನಡೆದು ಎಲ್ಲ ಊಟ ಮಾಡಿ ವಿಶ್ರಾಂತಿ ಮಾಡಿದರು. ಸಂಜೆವರೆಗೂ ಮಕ್ಕಳು ಹೇಳಲಿಲ್ಲ. ಸಂಜೆಯ ಹೊತ್ತಿಗೆ ಹೊಟ್ಟೆ ಹಸಿಯುತ್ತಿದ್ದಂತೆ ವಿಶ್ರುತ್ ಅಳತೊಡಗಿದ. ಆಗ ನೆನಪಾಯಿತು ವೈಭವ್ಗೆ ಅವಳ ಅನುಪಸ್ಥಿತಿ. ಎಲ್ಲೋದ್ಲಿ ಇವಳು, ರೂಮ್ ಬಂದಿಲ್ಲ ಎಂದು ಆಚೆ ಬಂದವ. ಅತ್ತೆ, ನಿಧಿಯಲ್ಲಿ ವಿಶ್ರುತ್ ಅಳ್ತಿದ್ದಾನೆ ಎಂದ ವೈಭವ್ ಹಾಲ್ನಲ್ಲಿ ಕುಳಿತಿದ್ದ ಸುಮ್ನ ಅವರ ನೋಡಿ. ನನ್ನ ರೂಮಿನಲ್ಲಿ ಮಲಗಿದಾಳೆ ವೈಭವ್ ಎಂದರು ಮೈಥಿಲಿ ಗಂಭೀರವಾಗಿ. ವಾಟ್ ಮಾಮ್, ಮತ್ತೆ ಮಲಗಿದಾಳ? ಮಗು ನೋಡ್ಕೊಳ್ಳೋದು ಬಿಟ್ಟು ಎಂದ ಹುಬ್ಬು ಗಂಟಿಕ್ಕೆ. ಹೌದು ಪಾಪ, ನಿಂಗೆ ಮಕ್ಕಳು ಹೆತ್ತು ಕೊಡೋದು ಮಕ್ಕಳ ನೋಡೋದಷ್ಟೇ ಅವಳ ಕೆಲಸ ಅಲ್ವಾ, ಅದಕ್ಕೆ ಅಲ್ವಾ ನೀನು ಅವಳನ್ನು ಮದುವೆ ಆಗಿದ್ದು ಎಂದರು ಕೈಕಟ್ಟಿ. ಮಾಮ್, ಏನು ಹೇಳ್ತಿದ್ದೀರಾ ಎಂದ ಅಸಹನೆಯಿಂದ. ಅವನಿಗೆ ಅವು 2 ಮಾತು ಸಹಿಸಲಾಗಲಿಲ್ಲ. ಆದರೆ ಅವಳು ಮಾತ್ರ ಇವನು ಅಂದಿದ್ದನ್ನೆಲ್ಲ ಸಹಿಸಬೇಕು. ಮತ್ತೆ ಏನು, ಮಗಳು ಬಿದ್ದು ನೋವಾಯಿತು ಅಂತ ಆ ಹುಡುಗಿ ಮೇಲೆ ಅಷ್ಟೊಂದು ರೇಗಿದೆ ಅಲ್ವಾ? ನಿನ್ನ ಮಗಳಿಗೆ ಜ್ವರ ಬಂದದ್ದು ನಿಧಿಗಿಂದ. ತಾಯಿಗೆ ಜ್ವರ ಬಂದರೆ ಅದು ಹಾಲು ಕುಡಿಯೋ ಮಕ್ಕಳಿಗೂ ಬರುತ್ತೆ. ಆದರೂ ಮಗಳನ್ನು ರಾತ್ರಿ ಪೂರ್ತಿ ನೋಡಿಕೊಂಡು ನಿದ್ದೆ ಕೆಟ್ಟವಳು ಆಯಾಸದಿಂದ ಮಲಗಿದ್ರೆ ನಿನಗೆ ಕೋಪ ಅಲ್ವಾ? ಅವಳು ಹೇಗಿದ್ದಾಳೆ ಅಂತಲೂ ಕೇಳಿಲ್ಲ ನೀನು. ನನಗೆ ಅನುಮಾನ ವೈಭವ್, ನಿಜವಾಗಿಯೂ ನೀನು ಅವಳನ್ನು ಪ್ರೀತಿ ಮಾಡಿದ್ಯಾ ಅಂತ. ಬಾಣಂತಿ ಹೆಣ್ಣಿಗೆ ಎಷ್ಟೆಲ್ಲ ಕಷ್ಟ ಇರುತ್ತೆ ಅಂತ ಗೊತ್ತಾ ನಿನಗೆ? ಬೆಳಗ್ಗೆ ಬಾಯಿಗೆ ಬಂದಂತೆ ಬೈದೆ ಅಲ್ವಾ, ಅವಳೆಷ್ಟು ನೊಂದುಕೊಂಡ್ರು ಗೊತ್ತಾ ನಿನಗೆ ಎಂದು ಮೈತ್ರಿಯವರು ಬೈಯುತ್ತಿದ್ದರೆ ಮಗನನ್ನು ಸುಮನವರ ಕೈಗಿಟ್ಟು ಮೆಟ್ಟಿಲತ್ತಿ ಓಡಿದ್ದ ವೈಭವ್ ಮಡದಿಯ ನೋಡಲು. ಮೈಥಿಲಿ ವಸಿಷ್ಠ ಅವರ ರೂಮ್ನಲ್ಲಿ ಮುದಿ ಮಲಗಿದ್ಲು ನಿಧಿ. ವಿಶ್ರಾಂತಿ ಇಲ್ಲದ ಕಾರಣ ಚೂರು ಹೆಚ್ಚೆ ಜ್ವರ ಬಂದಿತ್ತು. ಅಲ್ಲದೆ ತುಂಬ ಒತ್ತಡ ಹಾಕಿಕೊಂಡಿದ್ದ ಕಾರಣ ತಲೆ ನೋಯುತ್ತಿತ್ತು. ಒಂದು ಕೈಯಲ್ಲಿ ತಲೆ ಒತ್ತಿಕೊಂಡೇ ಮಲಗಿದ್ಲು. ನಿಧಿ ಎಂದ ತುಂಬು ಒಲವಿನಿಂದ. ಎಚ್ಚರ ಆಗಲಿಲ್ಲ ಅವಳಿಗೆ. ನಿಧಿ ಎಂದ ಮತ್ತೆ ಮೆಲ್ಲಗೆ ಕಣ್ತೆರೆದು ನೋಡಿದವಳ ಮುಂದೆ ವೈಭವ್ ಇದ್ದದ್ದು ನೋಡಿ ತಡಬಡಿಸಿ ಹೇಳಲು ಹೋದಾಗ, ನಿಧಾನ, ನಾನೇನು ಹೊಡೆಯೋದಿಲ್ಲ ಎಂದು ಅವಳ ಬಳಿ ಬಂದು ಅವಳನ್ನು ಬಳಸಿದವ. ಸಾರಿ ಎಂದ ಅವಳ ಕೊಳಮುಟ್ಟಿ. ಬಿಸಿ ಇತ್ತು. ನೀನ್ಯಾಕೆ ಸಾರಿ ಕೇಳ್ತಿದೀಯಾ? ನಂದೇ ತಪ್ಪು ಎಂದಳು ದುಃಖ ತಡೆದು. ನಾನು ಕೋಪಿಷ್ಟ ಅಂತ ಗೊತ್ತಿಲ್ವ ನಿಂಗೆ? ಹುಷಾರಿಲ್ಲ ಅಂತ ಹೇಳಬೇಕು ತಾನೇ ಎಂದ ಅವಳ ಕಣ್ಣುರಿಸಿ. ಮೊದಲಾದರೆ ನಿಧಿ ವೈಫೈ ಅಂತ ಬರ್ತಿದ್ದೆ, ಈಗ ಬಂದ ತಕ್ಷಣ ಶಿರಿ ವಿಶ್ರುತ್ ಅಂತ ಓಡಿ ಬರ್ತೀಯ. ನನ್ನ ಕಡೆಗೆ ನೋಡೋದು ಇಲ್ಲ ನೀನು. ಮಕ್ಕಳು ಅತ್ತಾಗ ಹಾಲಿಗಾಗಿ ಬರ್ತೀಯ. ಮೊದಲಿನ ಥರ ತುಂಟತನವೂ ಇಲ್ಲ. ಮಗಳ ಜೊತೆಗಿದ್ರೆ ನಾನು ಬೇಡ ನಿಂಗೆ. ಒಮ್ಮೆ ಆದರೂ ನನ್ನ ಮುಟ್ಟಿದ್ರೆ ಜ್ವರ ಬಂದಿರೋದು ಗೊತ್ತಾಗ್ತಿತ್ತು. ನನ್ನ ಮುಖ ನೋಡಿದ್ರೆ ನನಗೆ ಸುಸ್ತಿರೋದು ತಿಳಿತಿತ್ತು. ನಿಂಗೆ ನಾನೇ ಬೇಡ ಅಲ್ವಾ ಎಂದವಳು ಬಿಕ್ಕಳಿಸಿದಾಗ ಅವಳ ಹಣೆಗೆ ಹಣೆ ಸೇರಿಸಿದವ. ನೀನಿಲ್ಲದೆ ನಾನು ಇರ್ತೀನೇನ ದಡ್ಡಿ? ಮಕ್ಕಳಿಗೆ ಒಳ್ಳೆ ತಂದೆ ಆಗೋ ಬರದಲ್ಲಿ ನಿನ್ನ ಕಡೆಗಣಿಸಿಬಿಟ್ಟೆ. ಐ ಆಮ್ ಸಾರಿ, ಇನ್ನಾವತ್ತಿಗಾಗೋದಿಲ್ಲ ಎಂದಾಗ ಅವನೆದಿಗೆ ಬರಗಿದವಳು. ಮಕ್ಕಳನ್ನು ಪ್ರೀತಿ ಮಾಡಿ ಪರವಾಗಿಲ್ಲ, ನನಗೆ ಅಂತ ಇರೋದು ಈ ಪುಟ್ಟ ಪ್ರಪಂಚ ಅಷ್ಟೆ. ನನಗೂ ಒಂದೇ ಹಿಡಿ ಪ್ರೀತಿ ಕೊಡಿ ಸಾಕು ಎಂದವಳ ಕೆನ್ನೆಗೆ ಮುತ್ತಿಟ್ಟವ. ಒಂದು ಹಿಡಿ ಅಲ್ವೇ, ನನ್ನ ಪ್ರೀತಿಗೆ ಒಡತಿನೇ ನೀನು ಎಂದು ಅವಳ ಹಣೆಗೆ ತುಟಿ ಸೋಕಿಸಿದ. ಮೈಥಿಲಿ ವಸಿಷ್ಠ ಅವರಂತಹ ಹಿರಿಯರು ಮನೆಯಲ್ಲಿದ್ದರೆ ಎಷ್ಟು ಒಳ್ಳೆಯದು. ತಪ್ಪಾದಾಗ ತಿದ್ದಿ ನಡೆಸುವವರು, ಕೈ ಹಿಡಿದು ಬೇಕಾದಾಗ ಬೈದು ಕೆಲವೊಮ್ಮೆ ಪ್ರೀತಿಯಿಂದ ದಾರಿ ತೋರುವ ಹಿರಿಯರು ಇರಲೇಬೇಕು ಮನೆಯಲ್ಲೇ. ಮಕ್ಕಳು ಮನೆಯ ತುಂಬ ಆಟ ಪಾಡುತ್ತಾ ದಿನಗಳು ಉರುಳಿದ್ದೇ ತಿಳಿಯಲಿಲ್ಲ. ಈ ನಡುವೆ ಗೌರವ್ ಮತ್ತೆ ದ್ವಿತಾಗೆ ಮದುವೆ ಮಾಡಿದ್ರು. ಆನೆ ಬಂತೊಂದ ಆನೆ, ಯಾವೂರ ಆನೆ, ಬಿಜಾಪುರದ ಆನೆ, ಇಲ್ಲಿಗೆ ಯಾಕೆ ಬಂತು, ಹಾದಿ ತಪ್ಪಿ ಬಂತು, ಬೀದಿ ತಪ್ಪಿ ಬಂತು ಎಂದು ಹಾಡು ಹೇಳುತ್ತಾ ಇಬ್ಬರು ಮೊಮ್ಮಕ್ಕಳ ಮೈ ಮೇಲೆ ಕೂರಿಸಿಕೊಂಡು ಅಂಬಾರಿ ಆಟ ಆಡಿಸುತ್ತಿದ್ದರು ವಸಿಷ್ಠ. ತಾತ, ನಂದೇ ಎಲಿಫೆಂಟ್ ಬೇತು ಎಂದು ಕೇಳಿದ ವಿಶ್ರುತ್ ವಸಿಷ್ಠ ಅವರ ಕೆನ್ನೆ ಹಿಡಿದು. ಹೌದಮ್ಮ ಮಗನೇ, ನಾಳೆ ಹೋಗಿ ಬಿಡೋಣ ಎಂದರು ವಸಿಷ್ಠ ಆಟ ಆಡಿಸುತ್ತಿದ್ಲೆ. ವಸಿ, ನನಗೆ ತಿಮ್ಮ ಬೇಕು ಎಂದಳು ಸಿರಿ. ಅವಳೊಬ್ಬಳೆ ಏನೋ ಮೈಥಿಲಿ ಅವರ ಬಿಟ್ಟರೆ ಅವರನ್ನು ಹೆಸರಿಡಿದು ಕರೆಯೋದು. ಸಿಂಹ ಬೇಕ ನನ್ನ ಮುದ್ದುಗೆ ಎಂದು ಇಬ್ಬರನ್ನು ಕೆಳಗಿಳಿಸಿ ಮುತ್ತಿಟ್ರು ವಸಿಷ್ಠ. ಸಿಂಹದ ಮೇಲೆ ಕುಳಿತು ಸುತ್ತಲೂ ಸಿಂಹ ಕೇಳ್ತಿದೆಯಲ್ಲ ಬಂಗಾರ, ನಿನ್ನ ತಾತ ಲಯನ್ ಕಣೆ ಎಂದರು ಸುಮನ ಮೊಮ್ಮಗಳ ನೋಡಿ. ವಸಿ ಲಯನ್ ಅಲ್ಲ, ಈಸ್ ಮೈ ತಾತ, ನನಗೆ ಚಿಮ್ಮ, ಕಲದಿ, ಟೈಗರ್ ಬೇಕು ಎಂದು
ಎಂದವಳ ಕಿವಿ ಹಿಂಡಿ ನನ್ನ ಗಂಡನಿಗೆ ಅವನು ಇವನು ವಸಿ ಅಂತೀಯೇನೆ ಎಂದು ಗದರಿದರು ಮೈಥಿಲಿ. ನಾನು ಅವನನ್ನು ಮದುವೆ ಆಗ್ತೀನಿ, ಅವನು ನನಗೂ ಗಂಡನೇ ಅಲ್ವಾ ವಸಿ ಡಾರ್ಲಿಂಗ್ ಎಂದಳು ಅಜ್ಜಿಯ ಮಡಿಲಿನಿಂದ ಜಾರಿ ವಸಿಯ ಕೂದಲಿಡಿದು. ಹೌದು ಬಿಡು ಮುದ್ದಮ್ಮ, ಇರೋ 4 ಕೂದಲು ಉದುರಿಸ್ಬೇಡ ಎಂದು ನಕ್ಕರು ವಸಿಷ್ಠ. ದಿನೇ ದಿನೇ ಅವರ ಆಯಸ್ಸು ಕಡಿಮೆ ಆದಂತೆ ಕಾಣಿಸುತ್ತಿದ್ದೆ ವಿನಃ ಯಾರಾದರೂ ಅವರು ನೋಡಿದರೆ 3 ಮೊಮ್ಮಕ್ಕಳು ಅಂದ್ರೆ ನಂಬಲಾರರು. ಡ್ಯಾಡಿ ಎಂದು ಓಡಿ ಬಂದಳು ಇಷ್ಟ ಮಗನ ಎತ್ತಿಕೊಂಡು. ಬಾರಮ್ಮ ಬಾ, ವಾರಕ್ಕೆ 3 ದಿನ ಇಲ್ಲಿಗೆ ಬರದೇ ಇದ್ರೆ ಆಗಲ್ಲಲ್ವ ನಿಂಗೆ ಎಂದು ಗದರಿದರು ಮೈಥಿಲಿ. 9 ತಿಂಗಳು ಗಂಡಲ ಮನೆಗೆ ಹೋದವಳು ತಿಂಗಳಿಗೆ 4 ಬಾರಿ ಅಪ್ಪನ ಮನೆಗೆ ಓಡಿ ಬರುತ್ತಾಳೆ. ನನ್ನ ಡ್ಯಾಡಿನೇ ಏನು ಹೇಳಲ್ಲ, ನಿಂದೇನಮ್ಮ ಎಂದವಳು ಮಗನನ್ನು ಅವರ ಕೈಗಿಟ್ಟು. ಯಾಕೆ ಅತ್ತೆ, ನನ್ನ ಅಜ್ಜಿ ಬೈತೀಯಾ ಎಂದು ಅವಳಿಗೆ ಜೋರು ಮಾಡಿದ ಪುಟ್ಟ ವಿಶ್ರುತ್. ಯಾಕೋ ನನ್ನ ಅಮ್ಮ ನನ್ನಿಷ್ಟ ಎಂದು ಮುಖ ಊದಿಸಿಕೊಂಡು ಹೇಳಿದ್ಲು ಇಷ್ಟ. ನನ್ನಜ್ಜಿ ಅವಳು ನನ್ನ ಡಾರ್ಲಿಂಗ್ ಎಂದು ಮೈಥಿಲಿ ಅವರ ಕೈ ಹಿಡಿದು. ಆಯಿತು ನೀನೇ ಇಟ್ಕೊ ಎಂದು ತನ್ನಪ್ಪನ ಬಳಿ ಬಂದು ಕುಳಿತಲು ಇಷ್ಟ. ಇಷ್ಟ, ನಾನು ಹೇಳಿದ್ದು ಏನು ಮಾಡಿದೆ ಎಂದರು ಮೈಥಿಲಿ ಅವಳ ಕಿವಿಯಲ್ಲೇ. ನೀನು ಏನು ಹೇಳಿದ್ರು ನನ್ನ ನಿರ್ಧಾರ ಒಂದೇ ಅಮ್ಮ, ನನಗೆ ವಿಶ್ ಒಬ್ಬನೇ ಸಾಕು. ಹೇಗೋ ಸಿರಿ ಇದ್ದಾಳಲ್ಲ, ಅವಳನ್ನೇ ಮಗಳ ಥರ ನೋಡ್ಕೋತೀನಿ ಎಂದಳು ಗಂಭೀರವಾಗಿ. ಅಮ್ಮ ಮಗಳ ಕಲಹ ಇದ್ದದ್ದೇ. ಇನ್ನೊಂದು ಮಗು ಮಾಡಿಕೊಳ್ಳಲು ಮೈಥಿಲಿ ಅವರು ಹೇಳಿದರೆ ಇವಳದು ದಿವ್ಯ ನಿರ್ಲಕ್ಷ್ಯ. ಏನಾದರೂ ಮಾಡ್ಕೊ ಬಾ ವೈಶು, ಅಡುಗೆ ಮಾಡೋಣ ಎಂದು ಅಡುಗೆ ಮನೆಗೆ ನಡೆದರೆ 3 ಮಕ್ಕಳು ಆಡತೊಡಗಿದ್ರು. ನೋಡು ವಿಶು, ತಾತ ನನಗೆ ಪ್ಲೇಟ್ ತಂದು ಕೊಟ್ಟು ಎಂದು ತೊದಲುತ್ತಾ ಚೂರು ದೊಡ್ಡದಾದ ಪ್ಲೇಟ್ ತೋರಿಸಿದ್ಲು ಸಿರಿ. ಅವಳೇನೇ ಹೊಸದು ತಂದರೂ ಅವನಿಗೆ ತೋರಿಸಿದ್ದ ಅವಳು. ತುಂಬ ಚೆನ್ನಾಗಿದೆ ಸಿಲಿ, ನಮಗೂ ಕೊಲೆ ಎಂದಾಗ ಅವನ ಕೈಗಿಟ್ಟಳು ಸಿರಿ. ನಾನು ಕೇಳಿದರೆ ಕೊಡಲಿಲ್ಲ, ಅವನಿಗಾದರೂ ಕೊಡ್ತೀಯಾ ಎಂದು ಮುಖ ಬೂದಿಸಿಕೊಂಡು ನೋಡಿದ ವಿಶ್ರುತ್. ನಿಂಗೆ ಕೊಡಲ್ಲ, ನೀನು ಮುಲಿತೀಯ, ವಿಶು ಅಲ್ಲೇ ಇತ್ಕೋತಾನೆ ಎಂದಾಗ ಕೋಪದಿ ಅವಳ ಕೂದಲು ಎಳೆದು ಬಿಟ್ಟ. ಅಳುತ್ತಾ ಓಡಿದಳು ತಾತನ ಬಳಿ ಕಂಪ್ಲೇಂಟ್ ಹೇಳಲು. ತಾತ, ಇವನು ನಂಗೆ ಹೊಡೆದ ಎಂದಳು ವಸಿಯವರ ತೊಡೆ ಏರಿ. ಹೌದಾ ಮುದ್ದಮ್ಮ, ಯಾಕೆ ಹೊಡೆದ ಇವನು ಎಂದರು ಅವಳ ಕಣ್ಣೀರು ಒರೆಸಿ. ನಾನು ಅವನಿಗೆ ಪ್ಲೇಟ್ ಕೊಡಲಿಲ್ಲ ಅದಕ್ಕೆ ಎಂದಾಗ ನಕ್ಕವರು. ನೋಡು ಹೆಂಡ್ತಿ, ನಿನ್ನ ಪಡಿ ಹಚ್ಚು ಎಂದರು ನಗುತ್ತಲೆ. ಯಾಕೋ ನನ್ನ ಮೊಮ್ಮಗಳಿಗೆ ಹೊಡೆದೆ ಎಂದು ಗದರಿದರು ಮೆಲ್ಲಗೆ ಮೊಮ್ಮಗನಿಗೆ. ಅವಳಿಗೆ ನಾನೇನು ಹೊಡೆದಿಲ್ಲ, ಸುಮ್ಮನೆ ಅಳ್ತಾಳೆ ಎಂದ ಮೂತಿ ತಿರುವೆ. ಇಲ್ಲ ತಾತ ಹೊಡೆದ ಎಂದಳು ಮತ್ತೆ. ಚಿಂಟು, ಹಾಗೆಲ್ಲ ಹೊಡಿಬಾರ್ದು ಕಣೋ, ನಿನ್ನ ತಂಗಿ ಅಲ್ವಾ ಅವಳು ಎಂದ ವೈಭವ್ ಮಗನ ಮುದ್ದಾಡುತ್ತಲೆ. ಯಾಕೋ ನನ್ನ ಹೆಂಡತಿಗೆ ಹೊಡೆದೆ ಎಂದು ಕೋಪದಲ್ಲಿ ಕೈ ಕಟ್ಟಿ ನಿಂತ ವಿಶೇಷ್. ನೀನು ಫ್ಲೈಟ್ ಕೇಳಿದ್ದಕ್ಕೆ ಕೊಟ್ಲು, ನಂಗಾದ್ಲೆ ಕೊಡಲಿಲ್ಲ ಎಂದು ವಿಶ್ರುತ್ಯ ಕೂದಲಿಡಿದು. ನನ್ನ ಹೆಂಡತಿಯವಳು ಎಂದಾಗ ನಗು ಮೂಡಿತು ಎಲ್ಲರ ಮೊಗದಲ್ಲಿ. 3 ವರ್ಷದ ಮಕ್ಕಳ ತಲೆಯಲ್ಲಿ ಅದಾಗಲೇ ಗಂಡ ಹೆಂಡತಿ ಎಂಬ ಭಾವನೆ ತುಂಬ ಬೆಳೆಯಲು ಬಿಟ್ಟರು ಹಿರಿಯರ ತಪ್ಪು. ಬಿಡೋ ವಿಶ್ ಅವನನ್ನು. ಚಿಂಟು, ನಿಂಗೆ ಹೊಡೆದು ಟ್ರೈನ್ ಕೊಟ್ಟಿಲ್ವಾ, ಇನ್ಮೇಲೆ ಅವಳಿಗೆ ಬೈಬೇಡ ಎಂದಾಗ ಕೋಪದಿಂದ ವಿಶ್ನ ದಿಟ್ಟಿಸಿದ ವಿಶ್ರುತ್. ಅವನಿಗೆ ವಿಶೇಷನ ಕಂಡರೆ ಕೋಪ, ಎಲ್ಲರೂ ಅವನನ್ನೇ ಇಷ್ಟಪಡುವರಲ್ಲ. ಆಗಾಗ ಬೈಕ್ನಲ್ಲಿ ಸುತ್ತಾಡಲು ಸಹ ಸಿರಿಯನ್ನಷ್ಟೇ ಕರೆದೊಯ್ಯುತ್ತಿದ್ದ ವೈಭವ್. ಇದು ಸಹ ಅವನ ಕೋಪಕ್ಕೆ ಕಾರಣವಾಗಿತ್ತು. ಹೀಗೆ ದಿನಗಳು ಓಡುತ್ತಿದ್ವು ಮಕ್ಕಳ ಆಟ ತುಂಟಾಟದಲ್ಲಿ. ದಿನಕ್ಕೊಂದು ರಗಳೆ ತೆಗೆಯುತ್ತಾ ಎಲ್ಲರೂ ತುಂಬ ಸಂತೋಷವಾಗೇ ಇದ್ದರು. ಅಂದು ಯುಗಾದಿ ಹಬ್ಬ. ಎಲ್ಲರೂ ಅಭ್ಯಂಜನ ಸ್ನಾನ ಮಾಡಿದ್ರು. ನಿಧಿ ದೇವರ ಪೂಜೆಗೆ ತಯಾರಿ ಮಾಡುತ್ತಿದ್ದರೆ ವಿಶ್ರುತ್ ಅವಳಿಗೆ ಸಹಾಯ ಮಾಡುತ್ತಿದ್ದ. ಆದರೆ ಅಪ್ಪ ಮಗಳ ಸುದ್ದಿಯೇ ಇಲ್ಲ. ಮೆಲ್ಲಗೆ ಹೆಜ್ಜೆ ಇಟ್ಟು ಬಂದವರು ನೋಡಿ ಅತ್ತ ಹೋದವಳು. ನಿಂತ್ಕೊಳ್ಳಿ ಅಲ್ಲೇ ಎಂದಳು ಜೋರಾಗೆ. ನಿಧಿ ಅದು ಎಂದು ಬಾಯಿ ತೆಗೆದ ವೈಭವ್. ಮಾತಾಡಬೇಡ ನೀನು, ನಿನ್ನಿಂದಾನೇ ನನ್ನ ಮಗಳು ಇಷ್ಟು ಹಾಳಾಗಿರೋದು ಎಂದು ಗದರುತ್ತಿದ್ದು ನಿಧಿ ವೈಭವ್ನೇ. ಅವ ಕೈ ಕಟ್ಟಿ ನಿಂತಿದ್ದ. ನಾನು ಹೇಳಿದೆ ಬೇಡ ಎಂದು ಅಂತ ಹೇಳಿ ಆದರೂ ಅಪ್ಪನೇ ಕರೆದುಕೊಂಡು ಹೋಗಿದ್ದು, ಗೊಂಬೆನೂ ಅಪ್ಪನ ಪರವೆ ಎಂದು ಅಮ್ಮನ ಕೈ ಹಿಡಿದು ಕಂಪ್ಲೇಂಟ್ ಹೇಳಿದ ಚಿಂಟು. ನಿಂಗೆ ಎಲ್ಲರ ಮುದ್ದು ಹೆಚ್ಚಾಗಿದೆ ಅಲ್ವಾ, ಇನ್ನೊಮ್ಮೆ ನಾನು ಕೇಳಿದ ಆಂಜೆ ಹೋದರೆ ಕಾಲು ಮುರಿತೀನಿ ಎಂದಳು ನಿಧಿ ಪುಟ್ಟ ಏಟು ಕೊಟ್ಟು. ಅಷ್ಟಕ್ಕೆ ಕಣ್ಣಲ್ಲಿ ಗಂಗಾ ಕಾವೇರಿ ತುಂಬಿಕೊಂಡು ಓಡಿದಳು ತಾತನ ಬಳಿ. ತಾತ, ನಂಗೆ ಅಮ್ಮ ಹೊಡೀತು ಎಂದಳು ಮೂಗೇರಿಸುತ್ತಾ. ಯಾಕಮ್ಮ ನಿಧಿ, ಹಬ್ಬದ ದಿನ ಮಗಳನ್ನು ಆಳಿಸೋದು ಎಂದರು ವಸಿಷ್ಠ. ನೋಡಿ ಮಾವ, ಯುಗಾದಿ ಅಂತ ಈಗಷ್ಟೇ ಎಣ್ಣೆ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕಿದ್ದೀನಿ. ಪಕ್ಕದ ಮನೆಯವರ ತೋಟದಲ್ಲಿ ಮಾವಿನಕಾಯಿ ಹಣ್ಣು ಕೀಳೋಕೆ ಹೋಗಿ ಅಪ್ಪ ಮಗಳಿಬ್ಬರು ಬಟ್ಟೆ ಹರಿದುಕೊಂಡು ಬಂದಿದ್ದಾರೆ. ಚಿಂಟುಗೂ ಗಾಯ ಮಾಡಿದ್ದಾರೆ ಎಂದಳು ಕೋಪದಿಂದ. ಹೌದಾ ಕಂದಮ್ಮ, ಹಾಗೆ ಮಾಡಬಾರ್ದು ಕಣೋ, ನಾನು ಕೊಟ್ಟಿದ್ದೆ ಬಟ್ಟೆ ಇತ್ತಲ್ಲ ಹಾಕೊಂಡು ಬಾ ಎಂದಾಗ ಕಣ್ಣೊರೆಸ್ಕೊಂಡು ಓಡಿದ್ಲು. ಅವಳ ಹಿಂದೆ ವೈಭವ್. ಅಪ್ಪ ಮಗಳ ತರಳೆಗಳು ಒಂದೇ ಎರಡೇ. ಪ್ರೀತಿ, ನಗು, ಹರಟೆ, ತಮಾಷೆಗಳಲ್ಲಿ ಮಕ್ಕಳಿಗೆ 5 ವರ್ಷ ತುಂಬಿತ್ತು. ಇಂದು ಮಕ್ಕಳ ಹುಟ್ಟಿದ ದಿನ. ಮತ್ತೆ ಸಿಗುವ. ಜಾಸ್ತಿ ಎಳೆಯೋದಿಲ್ಲ ಅಂತ ಹೇಳಿದ್ದೀನಿ, ಸ್ವಲ್ಪ ಅಷ್ಟೇ ಬರೀತೀನಿ.
ಕತೆ ಇಷ್ಟ ಆಗಿದೆ ಅನ್ಕೋತೀನಿ. ಕಮೆಂಟ್ ಹಾಕಿ. ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪ ಕನ್ನಡತೆ. ನಿಮ್ಮ ಪ್ರೀತಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಹೀಗೆ ಪ್ರೋತ್ಸಾಹ ನೀಡ್ತಾ ಇರಿ.